ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಸರಿ, ಹೈಕಮಾಂಡ್ ಇಂದ ನಿಮಗೆ ಮಾತುಕತೆ ಮಾಡುವಂತ ಸಾಧ್ಯತೆಗಳಿದೆ? ಯಾರು ನನ್ನ ಹತ್ರ ಮಾತಾಡಿಲ್ಲ. ನಾನು ಆಗಲೇ ಹೇಳಿದಲ್ಲ, ಏನು ಮಾತಾಡೋದಿಲ್ಲ, ಇಷ್ಟೇ. ನೀವು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಮನವೊಲಿಸುವಂತ ಪ್ರಯತ್ನ ಆದ್ರೆ ಏನು ಮಾತಾಡಲ್ಲ. ಶಾಸಕರಾಗಿರ್ತೀನಿ, ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ. ಹೇಳಪ್ಪ, ಇಲ್ಲಿ ಹಿಂದೆ ನಾನು ಶಾಸಕನಾಗಿ ರಾಜೀನಾಮೆ ಕೊಟ್ಟಿದ್ದೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ರಾಜೀನಾಮೆ ಕೊಟ್ಟಿರಲಿಲ್ಲ. ನಾನು ಕಾಂಗ್ರೆಸ್ ಸೇರಿ 53 ವರ್ಷ ಆಯಿತು. 1973ರಲ್ಲಿ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ನಾನು ಸೆಕ್ರೆಟರಿ ಆಗಿದ್ದಾಗ NSU ಸೇರಿಕೊಂಡಿದ್ದು. 53 ವರ್ಷದ ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ, ಮುಂದಕ್ಕೂ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ. ನಾನು ಕೈಯಲ್ಲಿ ಹೋಗಿ ಕೊಡೋಕೆ ನನಗೆ ಇಷ್ಟ ಇಲ್ಲ. ನನ್ನ ತುಷಾರ್ ಗಿರಿನಾಥ್ ಅವರು, ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ, ಅವರಿಗೆ ನಮ್ಮ PS ಕೈಯಲ್ಲಿ, ಈಗ PS ಅಲ್ಲ, ಇನ್ನು PS ಆಗಿಲ್ಲ, ಅವರು ನಮ್ಮ ಹಳೆ PS ಇದ್ದಾರೆ, ಇಲ್ಲ ನಮ್ಮ ಯಾರಾದರೂ ನಮ್ಮ ಎಕ್ಸ್-ಮೇಯರ್ ಮಂಜುನಾಥ್ ರೆಡ್ಡಿ ಅವರು ಕೊಟ್ಟು ಬರ್ತಾರೆ ಅಷ್ಟೇ. ತುಷಾರ್ ಗಿರಿನಾಥ್ ಅವರು ಕೊಟ್ಟು ಬರ್ತಾರೆ, ನಾನು ಹೋಗಿ ಕೊಡೋದಕ್ಕೆ ಇಷ್ಟ ಇಲ್ಲ. ಅದೆಲ್ಲ ಏನು ಮಾತಾಡಲ್ಲ. ಈಗ ಇವತ್ತು ಇಷ್ಟೇ. ಆಮೇಲೆ ನಾನು ಇದನ್ನ ಯಾಕೆ ಹೇಳ್ತೆ ಅಂದರೆ, ಏನೋ ರಾಮಲಿಂಗಾರೆಡ್ಡಿ ಪೋರ್ಟ್ಫೋಲಿಯೋಗೋಸ್ಕರ ಕೊಟ್ಟಿದ್ರು, ಅದು ಮಾಧ್ಯಮಗಳಲ್ಲಿ ಬಂದಿದೆ. ಆದರೆ ಇದು ಜನಕ್ಕೆ ಗೊತ್ತಾಗಬೇಕು, ಯಾವ ಕಾರಣಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೆ ಅಂತ ಜನಕ್ಕೆ ಗೊತ್ತಾಗಬೇಕು ಅಂತ ನಾನು ಮಾಧ್ಯಮಗಳ ಮುಖಾಂತರ ಜನಕ್ಕೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ನನಗೆ ಯಾರ ಮೇಲೂ ಕೋಪ ಇಲ್ಲ, ಸಿದ್ದರಾಮಯ್ಯವ್ರ ಮೇಲೂ ಕೋಪ ಇಲ್ಲ, ಶಿವಕುಮಾರ್ ಮೇಲೂ ಕೋಪ ಇಲ್ಲ, ಖರ್ಗೆ ಅವ್ರ ಮೇಲೂ ಕೋಪ ಇಲ್ಲವೇ ಇಲ್ಲ, ಹೈಕಮಾಂಡ್ ಮೇಲೂ ಕೋಪ ಇಲ್ಲ. ನೋ ಕಾಮೆಂಟ್ಸ್. ಸರ್, ನೀವು ಪಟ್ಟಿಡಿದಿರೋ ಸ್ಥಾನ ಕೊಟ್ಟರೆ ಅಂದರೆ ಮತ್ತೆ ರಾಜೀನಾಮೆ ವಾಪಸ್ ತಗೋತೀರಾ? ಇಲ್ಲಪ್ಪ, ಸರ್, ನಿನ್ನೆ ಮುಖ್ಯಮಂತ್ರಿಗಳು ಚರ್ಚೆ ಆಯ್ತು ಸರ್. ನಾನೇನು ಮಾತಾಡಲ್ಲ, ಅಷ್ಟೇ ಮಾತಾಡೋದು. ಎಷ್ಟೊತ್ತಿಗೆ ಕೊಡ್ತೀರಿ ಸರ್? ಕಾಫಿ ಕುಡೀರಿ ಸರ್. ಎಷ್ಟೊತ್ತಿಗೆ ಕೊಡ್ತೀನಿ, ಕಾಫಿ ಕೊಡ್ತೀನಿ ಸರ್. ಎಷ್ಟೊತ್ತಿಗೆ ರಾಜೀನಾಮೆ ಪತ್ರ? ಈಗ ಕಳಿಸ್ಬಿಡ್ತೀನಿ. ನಾನು ಹೋಗಲ್ಲಪ್ಪ, ನನಗೆ ಹೋಗಕ್ಕೆ ಇಷ್ಟ ಇಲ್ಲ. ನಾನು ಸಾರಿಗೆ ಅಲ್ಲ, ನಾನು ಫಸ್ಟು ವೀರಪ್ಪಲ್ಲಿ ಅವರು ಇದರಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫೈನಾನ್ಸ್ ಆಗಿದ್ದೆ. 4 ಇಲಾಖೆ ಕೊಟ್ಟಿದ್ದರು ಅದರಲ್ಲಿ. ಆಮೇಲೆ APMC ಮಿನಿಸ್ಟರ್ ಆಗಿದ್ದೆ. ಆಮೇಲೆ ಲಾರ್ಜ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೆ. ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಆಗಿದ್ದೆ. ಇದು ಬೆಂಗಳೂರು ಡೆವಲಪ್ಮೆಂಟು ನಾನು 37 ವರ್ಷ ಶಾಸಕನಾಗಿ ಬೆಂಗಳೂರಲ್ಲಿದ್ದೀನಿ. SM ಕೃಷ್ಣ ಅವರು ಒಂದೇ ಒಂದ್ಸಲಿ ಮಾತ್ರ ಕೊನೆಯ ವರ್ಷ ನನಗೆ ಬೆಂಗಳೂರು ಡೆವಲಪ್ಮೆಂಟ್ ಕೊಟ್ಟಿದ್ದರು. ಆಮೇಲೆ ಎಜುಕೇಷನ್ ಮಿನಿಸ್ಟರ್ ಆಗಿದ್ದೆ. ಅದಾದಮೇಲೆ ಇದಾಗಿದೆ, ಯಾವುದು, ಟ್ರಾನ್ಸ್ಪೋರ್ಟು, ಹೋಮ್ ಆಗಿದ್ದೆ, ಮತ್ತು ಟ್ರಾನ್ಸ್ಪೋರ್ಟು, ಮತ್ತು ಮುಜರಾಯಿ, ಎಲ್ಲ ಇಲಾಖೆಗಳಲ್ಲೂ ನಾನು ಚೆನ್ನಾಗಿ ಕೆಲಸ ಮಾಡಿದ್ದೆ. ನನಗಂತೂ ಸಮಾಧಾನ ಇದೆ. ನಮ್ಮ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ನಾನು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ, ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು, ಸಿಬ್ಬಂದಿಯವರು, ಅವರು ಕೂಡ ಸಮಾಧಾನ. ಮಾಡಿದೆ ಮನವೊಲಿಸಿದ್ರೆ ಅಥವಾ ಖಾತೆ ಕೊಟ್ಟರೆ ಏನು ಮಾಡ್ತೀವಿ? ಏನು ಮಾತಾಡಲ್ಲ. ಈಗ ಆತ್ಮಸಾಕ್ಷಿಗೆ ಈಗ ಹ್ಯುಮಿಲಿಯೇಷನ್ ಅಲ್ವಾ, ಎಷ್ಟು ಅಂತ ಇದು ಮಾಡೋಕ್ಕಾಗುತ್ತೆ? ಹ್ಯುಮಿಲಿಯೇಷನ್ ಈ ನೀವೇ ಸರಿ. ಈಗ ನೀವೇನು ಹೇಳ್ಬೇಕು, ನಾನೇನು ಮಾಡಬೇಕಾಗಿತ್ತು ಹೇಳಿ? ನೀವು ಮಾಧ್ಯಮದವ್ರಿಗೆ ಈಗ ನಾನು ನೀವು ಮಾಧ್ಯಮದವ್ರಿಗೆ ಒಂದು ಪ್ರಶ್ನೆ ಹಾಕ್ತೀನಿ, ನಾನೇನು ಮಾಡಬೇಕಾಗಿತ್ತು ನೀವು ಹೇಳಿ. ನೀವು ಹೇಳಿ. ಈಗ ನಾನೇ ನಿಮ್ಗೊಂದು ಪ್ರಶ್ನೆ ಹೇಳ್ತೀನಿ, ನಾನೇನು ಮಾಡಬೇಕಾಗಿತ್ತು ನೀವು ಹೇಳಿ. ನಾನೇನು ಮಾಡಬೇಕಾಗಿತ್ತು ನೀವು ಹೇಳಿ. ನಾನು ಯಾವತ್ತೂ ಹೋಗಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.